ಒಮ್ಮೆ ಒಂದು ಹಳ್ಳಿಯಲ್ಲಿ ಒಬ್ಬ ಚಿಕ್ಕ ಹುಡುಗನು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಹೊತ್ತುಕೊಂಡು ಹೋಗುತ್ತಿದ್ದನು. ಆ ಪಾತ್ರೆ ಸ್ವಲ್ಪ ಒಡೆದಿತ್ತು. ಅದರಿಂದ ನಡೆದು ಹೋಗುವಾಗ ನೀರು ದಾರಿಯಲ್ಲೇ ಸುರಿಯುತ್ತಿತ್ತು. ಹುಡುಗನು ದುಃಖಗೊಂಡು ಯೋಚಿಸಿದನು, ನಾನು ಚೆನ್ನಾಗಿಲ್ಲವೇನೋ? ಅಷ್ಟರಲ್ಲಿ ಕೃಷ್ಣನು ಅವನ ಪಕ್ಕದಲ್ಲಿ ಕಾಣಿಸಿಕೊಂಡು ಸೌಮ್ಯವಾಗಿ ನಗುತ್ತಾನೆ. ಚೆನ್ನಾಗಿ ನೋಡು ನನ್ನ ಮಗನೇ ಎಂದು ಕೃಷ್ಣನು ಹೇಳಿದರು. ದಾರಿಯ ಬದಿಯಲ್ಲಿ ಸುಂದರವಾದ ಹೂಗಳು ಅರಳುತ್ತಿತ್ತು. ಪಾತ್ರೆಯಿಂದ ಸುರಿದ ನೀರೇ ಆ ಹೂಗಳನ್ನು ಬೆಳೆಸಿತ್ತು. ಹುಡುಗನು ನಗುತ್ತಾನೆ. ಅವನ ದೋಷಕ್ಕೂ ಕೂಡ ಒಂದು ಅರ್ಥವಿತ್ತು. ಕೃಷ್ಣನು ಪ್ರೀತಿಯಿಂದ ಹೇಳಿದರು, ನೀನು ಹೇಗಿದ್ದೀಯೋ ಹಾಗೆಯೇ ಪರಿಪೂರ್ಣನಾಗಿದ್ದೀಯ. ಹಾಗಾಗಿ ಮಕ್ಕಳೇ, ಈ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನಾವು ಜೀವನದಲ್ಲಿ ಎಲ್ಲದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನಾವು ನಮ್ಮ ಶ್ರೇಷ್ಠ ಪ್ರಯತ್ನವನ್ನು ಮಾಡಬೇಕು. ದೇವರ ಮೇಲೆ ನಂಬಿಕೆ ಇಡಬೇಕು ಮತ್ತು ನಮ್ಮ ಮೇಲೆಯೂ ನಂಬಿಕೆ ಇಡಬೇಕು.